You all have been working in various health channels and media, and you all know that how common stroke is and how ignored stroke is. I'm just briefing you about the adult. Unlike the heart attack, where the patient gets chest pain, everybody goes to the doctor and ICU, get their ECG done. Unfortunately, when the brain stroke comes, there is no pain. And most of the time, patient feel that either his blood sugar is gone low, or blood pressure has gone down, or is tired, and they miss out on a prestigious time. As you all know, time is brain. Every second, there are neurons which are dying. And the more the neuron dying, there is a more damage. So in a country like India, where there are only 4,000 neurologists, around 400 pediatric neurologists, even the adult in rural areas are not treated. So when you are talking about the golden period, the 4.5 hour thrombolysis, mechanical thrombectomy, even in adult stroke in India, with large population and less number of experts, very few percentage of people get the right treatment. Organizing chairman National Pediatric Stroke Conference. ನಾವು ಇಂಡಿಯನ್ ನ್ಯಾಷನಲ್ ಸ್ಟ್ರೋಕ್ ಆರ್ಗನೈಸೇಷನ್ನಿಂದ 2 ದಿನ ನ್ಯಾಷನಲ್ ಸ್ಟ್ರೋಕ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಡಿಯಾಯಿಂದ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಅಡಲ್ಟ್ ನ್ಯೂರಾಲಜಿ ಡಾಕ್ಟರ್ಸ್ ಇಲ್ಲಿ ಬಂದಿದ್ದಾರೆ ಈ ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ. ಈ ಕಾನ್ಫರೆನ್ಸ್ ಮೇನ್ ಉದ್ದೇಶ ಏನು ಅಂದರೆ, ಮಕ್ಕಳಲ್ಲಿ ಪಾರ್ಶ್ವವಾಯು ಲಕ್ವ ಆಗೋದು ಹೇಗೆ ರೆಕಗ್ನೈಸ್ ಮಾಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಅತ್ಯಾಧುನಿಕ ಟ್ರೀಟ್ಮೆಂಟ್ ಕೊಡ್ಬೋದು, ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾಯಿದೆ. ಇಂಟರ್ನ್ಯಾಷನಲ್ ಡಾಕ್ಟರ್ಸ್ ಇಬ್ಬರು ಬಂದಿದ್ದಾರೆ, ಒಬ್ಬರು ಅಮೇರಿಕಾಯಿಂದ, ಇನ್ನೊಬ್ಬರು ಸ್ವಿಟ್ಜರ್ಲ್ಯಾಂಡಿಂದ. ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆದು ಮೇನ್ ಅಡಲ್ಟ್ಸಲ್ಲಿ ಹೇಗೆ ಪಾರ್ಶ್ವವಾಯು ನೆಗ್ಲೆಕ್ಟ್ ಆಗುತ್ತೋ, ಯಾಕಂದರೆ ಅದರಲ್ಲಿ ನೋವು ಇರೋದಿಲ್ಲ, ಬರೀ ಕೈಕಾಲು ವೀಕ್ ಆಗಿದೆ ಅಷ್ಟೇ ಅಂತ ಅವರು ನೆಗ್ಲೆಕ್ಟ್ ಮಾಡಿ ಕರೆಕ್ಟ್ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಆ ಹಾಸ್ಪಿಟ್ಲಿಗೆ ಕರ್ಕೊಂಬಂದರೆ ವಿತಿನ್ 4.5 hours ಬಂದರೆ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಕೊಟ್ಟು ಅದನ್ನು ರಿವರ್ಸ್ ಮಾಡ್ಬೋದು 50 to 60% ಜನಕ್ಕೆ. ಅದೇ ಥರ ಇನ್ನೂ ದೊಡ್ಡ ರಕ್ತನಾಳ ಏನಾದರೂ ಬ್ಲಾಕ್ ಆಗಿದ್ದರೆ ನಾವು ಕಾಲು ಮೂಲಕ ಚಿಕ್ಕ ಟ್ಯೂಬ್ ಹಾಕಿ ಆ ರಕ್ತನಾಳದಲ್ಲಿ ಕ್ಲಾಟ್ ಇರುತ್ತಲ್ಲ, ಅದನ್ನು ಕ್ಲಾಟ್ ರಿಟ್ರೀವರ್ ಅಂತ ಇರುತ್ತೆ, ಅದನ್ನು ಹಾಕಿ ಅದನ್ನು ತೆಗಿಬೋದು. ಅದು ಕೆಲವು ಮಕ್ಕಳಲ್ಲಿ ಅಪ್ ಟು 24 hours ತನಕ ಮಾಡೋ ಚಾನ್ಸಸ್ ಇದೆ.